ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಕರಾವಳಿ ಹುಡುಗಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಇಲ್ಲಿ ಆರಾಮಾಗಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ಬೆಳಗ್ಗೆನೆ ಎಲ್ಲ ಕೆಲಸನ ಮುಗಿಸಿ ಮತ್ತೆ ನನ್ನ ಮಕ್ಕಳು ಕೂಡ ಇವಾಗ ತಿಂಡಿ ತಿಂತಾ ಇದ್ದಾರೆ. ಇಬ್ರು ತಿಂಡಿ ತಿನ್ನೋದಲ್ಲಿ ತುಂಬಾ ದೂರ ಅಂದ್ರೆ ದೂರ. ಇವಾಗ ಇಲ್ಲಿ ನಮ್ಮ ಅತ್ತೆಯವರು ಅವ್ರಿಗೆ ತಿಂಡಿನ ತಿನ್ನಿಸ್ತಾ ಇದ್ದಾರೆ. ಏನು ಗೊತ್ತಾ, ನನ್ನ ಚಿಕ್ಕ ಮಗ ಅವನೇ ತಿಂಡಿ ತಿಂತಾನೆ. ಇಲ್ಲಿ ನೋಡಿ, ನಮ್ಮ ದೊಡ್ಡ ಮಗನಿಗೆ ಯಾರಾದರೂ ತಿನ್ನಿಸ್ಬೇಕು. ನಿಮ್ಮ ಮನೇಲೂ ಹೀಗೆ ಅಲ್ವಾ? ದೊಡ್ಡ ಮಕ್ಳಿಗೆ ತಿಂಡಿ ತಿನ್ನಿಸ್ಬೇಕು, ಚಿಕ್ಕ ಮಕ್ಕಳು ಅವರೇ ತಿಂತಾರೆ. ಮತ್ತೆ ನೋಡಿ, ನಮ್ಮ ಮಾವ ಅವರು ಕೂಡ ಬೆಳಗ್ಗೆನೆ ಪೂಜೆನೂ ಕೂಡ ಮಾಡಿ ಅವರು ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೊರಟ್ರು. ಇಲ್ಲಿ ನೋಡಿ, ನಮ್ಮ ಮನೇಲಿ ಸಾಲಿಗ್ರಾಮ ಇದೆ. ಸಾಲಿಗ್ರಾಮಕ್ಕೆ ಇಲ್ಲಿ ಗಂಡು ಮಕ್ಕಳೇ ಪೂಜೆ ಮಾಡಬೇಕು, ಹೆಣ್ಮಕ್ಳು ಮುಟ್ಟಂಗಿಲ್ಲ ಸಾಲಿಗ್ರಾಮನ. ಹಾಗಾಗಿ ಬೆಳಗ್ಗೆನೆ ಪೂಜೆ ಮಾಡಿ ನಮ್ಮ ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ಇದು ನೋಡಿ, ಎಕ್ಸ್ಟ್ರಾ ಇಲ್ಲೊಂದು ಅಡಿಗೆ ಮನೆ ಇದೆ. ನನ್ನ ಮಗಂದು ಇವಾಗ ತಿಂಡಿ ಆಯ್ತು, ಅವನು ಸೀದಾ ಎದ್ದು ಹೋಗ್ತಾ ಇದ್ದ. ಇಲ್ಲಿ ನೋಡಿ, ಅಜ್ಜಿನೂ ಕೂಡ ಇಲ್ಲಿ ತಿಂಡಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ತಿಂಡಿ ಸಾಂಬಾರು ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ನನಗೆ ಸಾಂಬಾರ್ ರೆಸಿಪಿನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆನೆ ಅದು ಇದು ಕೆಲಸ ಅಂದ್ಕೊಂಡು ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಮತ್ತು ತಿಂಡಿಗೆ ನಾನಿಲ್ಲಿ ಬಿಸಿಬೇಳೆಭಾತ್ ಮಾಡಿದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಬಿಸಿಬೇಳೆಭಾತು ಇಷ್ಟ ಆಗುತ್ತೆ. ನನಗೂ ಕೂಡ ಬಿಸಿಬೇಳೆಭಾತ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಾಗುತ್ತೆ. ಈ ರೆಸಿಪಿನೂ ಕೂಡ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಟೈಮು ಬಿಸಿಬೇಳೆಭಾತ್ ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಬಿಸಿಬೇಳೆಭಾತು ಬಿಸಿ ಬಿಸಿ ಇದ್ದಾಗಲೇ ತಿನ್ಕೊಬಿಡ್ಬೇಕು ಅಲ್ವಾ? ಮತ್ತೆ ನನಗೋಸ್ಕರ ಇಲ್ಲಿ ಸ್ಪೆಷಲ್ ಗಿಫ್ಟ್ ಕೂಡ ಕಾಯ್ಕೋತಿತ್ತು. ಏನಂದ್ರೆ, ಪಾತ್ರೆ ಸುಮಾರು ಸಿಂಕ್ ತುಂಬ ಬಿದ್ದಿತ್ತು. ಅದನ್ನು ಕೂಡ ನಾನು ವಾಶ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ನಾನಿಲ್ಲಿ ನಮ್ಮ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ನಮ್ಮ ಹೆಣ್ಮಕ್ಳು ಹೇಗಂದ್ರೆ, ಒಂದು ಚೂರು ಗ್ಯಾಸ್ಗೆ ಗಲೀಜಾಗಬಾರ್ದು. ಚೂರು ಗ್ಯಾಸ್ ಗಲೀಜಾಗೋದ್ರೆ ಅವಾಗವಾಗ ಒರೆಸ್ಕೊತಾ ಇರಬೇಕು ಅಲ್ವಾ? ಕೆಲವ್ರು ಹೆಣ್ಮಕ್ಳು ಹಾಗೆ ಇರ್ಬೋದೇನೋ. ನನಗಂತೂ ಒಂದು ಚೂರು ಅಲ್ಲಲ್ಲಿ ಡಾಟ್ ಬೀಳಂಗಿಲ್ಲ, ಏನಿಲ್ಲ. ಅವಾಗಲೇ ಅದು ಒರೆಸ್ಕೊಂಡ್ಬಿಡ್ಬೇಕು. ಅದೇನೋ ಗೊತ್ತಿಲ್ಲ, ನನಗೂ ಗ್ಯಾಸ್ಗೂ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತ ಅನಿಸುತ್ತೆ. ಆಮೇಲೆ ಸರಿ, ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಪಾತ್ರೆ ತೊಳೆಯೋದು ಇದ್ದಿದ್ದೆ ಅಂದ್ಕೊಂಡು ಫಸ್ಟು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಹೆಂಗಿದ್ರು ಫುಲ್ ಅಡುಗೆ ಎಲ್ಲ ರೆಡಿ ಆಗಿತ್ತು. ಹಾಗಾಗಿ ಈ ನಮ್ಮ ಹೆಣ್ಮಕ್ಳು ಗ್ಯಾಸ್ ಸ್ಟವ್ನ ಸೀಟಿರೋಷ್ಟು ಒರೆಸಿರೋಷ್ಟು ಬೇರೆ ಏನಾದ್ರು ಸಾಧನೆ ಮಾಡ್ಬಿಟ್ಟಿದ್ದೀವಿ. ಅಷ್ಟೊಲ್ಲಿ ದೊಡ್ಡ ಸಾಧನೆನೇ ಮಾಡ್ಬಿಡ್ತಿದ್ವೇನೋ, ಅಷ್ಟು ಒರೆಸಿ ಕ್ಲೀನ್ ಮಾಡಿ ಇಟ್ಬಿಡ್ತೀವಿ. ಹೆಂಗೆ ಹೇಳಿ ನಮ್ಮ ಹೆಣ್ಮಕ್ಳು? ಇದೊಂದು ಒಂಥರ ಕಾಯಿಲೆನೇ ಅಂತ ಹೇಳ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅದೇನೋ ಗೊತ್ತಿಲ್ಲಪ್ಪ, ಏನಾದ್ರು ಗಲೀಜಾಗಂಗಿಲ್ಲ, ತೆಗ್ದು ಒರೆಸ್ತಾ ಇರ್ತೀನಿ. ಬೇರೆಯವ್ರಿಗೆಲ್ಲ ಅದೆಲ್ಲ ಇರಿಟೇಷನ್ ಆಗ್ಬೋದು, ಕೆಲವ್ರಿಗೆ ಇರಿಟೇಷನ್ ಆಗುತ್ತೆ ನಾನು ಈ ರೀತಿ ಒರೆಸ್ಕೊಳ್ಳೋದು. ಆದರೆ ನನಗಂತೂ ಏನು ಗೊತ್ತಾ, ಅವಾಗಲೇ ಕೆಲಸ ಮುಗಿಸ್ಕೊಬಿಡ್ಬೇಕು, ಅವಾಗಲೇ ನೀಟ್ ಆಗಿಬಿಡ್ಬೇಕು ಅನ್ನೊಂದು ಮೈಂಡ್ ಥಾಟ್. ಕ್ಲೀನ್ ಆಗೋದ್ರೆ ಹೇಗಿದ್ರು ನಾವು ಆಮೇಲೆ ಕೆಲಸ ಮಾಡಲೇಬೇಕು. ಮಾಡೋದನ್ನ ಆವಾಗಲೇ ಮಾಡ್ಕೊಬಿಟ್ರೆ ಕೆಲಸ ಮುಗ್ದೋಗುತ್ತೆ ಅಲ್ವಾ? ಆ ರೀತಿ ನಂದು ಮೈಂಡ್ ಇರುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ಎಷ್ಟು ನೀಟಾಗಿ ನಮ್ಮದು ಸ್ಟವ್ ರೆಡಿಯಾಗಿದೆ ಅಂತ. ಮತ್ತೆ ನಾನು ಅವಾಗ ಹೇಳ್ತಿದ್ನಲ್ಲ, ನನಗೋಸ್ಕರ ಪಾತ್ರೆನೂ ಕೂಡ ಕಾಯ್ತಾ ಇತ್ತು. ನೀನು ಯಾವಾಗ ಬರ್ತೀಯ, ಬೇಗ ಬಾ ನನ್ನನ್ನು ಫಸ್ಟ್ ತೊಳೆದಾಕು ಅಂತ ಪಾತ್ರೆನೂ ಕೂಡ ಕಾಯ್ಕೊಂಡು ಕೂತಿತ್ತು. ತಡಿ ಬರ್ತೀನಿ ನಾನು, ಇವಾಗ ನಿನ್ನನ್ನು ತಿಕ್ಕಿ ತೊಳೆದು ಪಳ ಅಂತ ಒಳೆಯೋ ರೀತಿ ಮಾಡ್ತೀನಿ ಅಂತ ನಾನು ಕೂಡ ಬಂದು ನಿಂತ್ಕೊಂಡೆ. ಆಮೇಲೆ ಹೇಳ್ತಾ ಇದ್ದೆ ಪಾತ್ರೆಗೆ, ಬೇಜಾರು ಮಾಡ್ಕೋಬೇಡ, ತುಂಬ ಜೋರು ನೋವಾದರೆ ಫಸ್ಟ್ ಕ್ಲೀನಾಗಿ ಉಜ್ಬಿಡ್ತೀನಿ, ನಿನ್ನ ಪಳ ಆದರೆ ನಿನಗೂ ಖುಷಿ ಆಗುತ್ತಲ್ಲ ಅಂದ್ಕೊಂಡು ಪಾತ್ರೆಗೂ ತೊಳಿತಾ ನಿಂತಿದ್ದೆ. ಈ ನಮ್ಮ ಹೆಣ್ಮಕ್ಳು ಪಾತ್ರೆ ತೊಳೆಯೋದೆಲ್ಲ ಆಗಿರ್ಬೋದು, ಮತ್ತು ಈ ಮನೆ ಒರೆಸೋದ್ರಲ್ಲಿ ಆಗಿರ್ಬೋದು, ಈ ಸ್ಟವ್ ಕ್ಲೀನ್ ಮಾಡೋದ್ರಲ್ಲಿ ಆಗಿರ್ಬೋದು, ಇದ್ರಲ್ಲಿ ಮಾಡಿರೋಷ್ಟು ಸಾಧನೆ ಬೇರೆ ಯಾವ ಕೆಲಸದಲ್ಲೂ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಯಾವಾಗಲೂ 3 ಹೊತ್ತು ನಾವು ಮನೇಲಿ ಕೂತ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೊಂಡು ಬರೀ ಇದೇ ಕೆಲಸ ಆಗೋಗಿರುತ್ತಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಏನು ಗೊತ್ತಾ, ಮೊದಲು ಚೆನ್ನಾಗಿ ಓದಿ ದುಡಿಬೇಕು. ನಿಮ್ಮ ಅಪ್ಪ ಅಮ್ಮನ ದುಡಿದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ.
ನಿಮ್ಗೆ ಅನ್ನಿಸ್ಬೇಕು, ಪ್ರೌಡ್ ಫೀಲ್ ಅನಿಸ್ಬೇಕು, ನನ್ನ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನಮ್ಮ ಅಪ್ಪ ಅಮ್ಮನಿಗೆ ನಾನು ಏನಾದರೂ ಒಂದು ಅವರು ನಮ್ಮನ್ನ 9 ತಿಂಗಳು ಎತ್ತಿ ಸಾಕಿದಾರಲ್ವಾ, ಅವ್ರಿಗೋಸ್ಕರ ನಾವು ಏನೋ ಒಂದು ಮಾಡಿದ್ದೀವಿ ಅನ್ನೋ ಫೀಲ್ ನಮ್ಮ ಮನಸ್ಸಿಗೆ ಬರಬೇಕು. ಸೊ ಹಾಗಾಗಿ ಹೇಳ್ತಾ ಇರೋದು, ನಾವು ಈ 4 ಗೋಡೆ ಮಧ್ಯೆನೇ ಸೀಮಿತವಾಗಿರಬಾರ್ದು ಹೆಣ್ಮಕ್ಳು ಅಂತ ನನ್ಗೆ ಯಾವಾಗಲೂ ಈ ಥಾಟ್ ಬರ್ತಾ ಇರುತ್ತೆ. ಅದು ಯಾಕೋ ಗೊತ್ತಿಲ್ಲ, ತುಂಬ ಸಲ ಹಂಗೆ ಅನಿಸ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಈ ನಮ್ಮ ಹೆಣ್ಮಕ್ಳು ಹೇಗೆ ಗೊತ್ತಾ, ಯಾರೋ ಹೇಳ್ತಾರೆ ಬೇಗ ಮದುವೆ ಆಗ್ಬಿಡು, ಬೇಗ ಮದುವೆ ಆಗು, ಬೇಗ ಮದುವೆ ಆಗೋದು ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಬೇಗ ಮದುವೆ ಆಗಬಾರ್ದು. ಯಾಕೆ ಗೊತ್ತಾ, ನಾವು ಫಸ್ಟ್ ಚೆನ್ನಾಗಿ ದುಡಿಬೇಕು. ಚೆನ್ನಾಗಿ ದುಡ್ದು ನನ್ನ ಅಪ್ಪ ಅಮ್ಮನಿಗೆ ನಾನು ಏನು ಸೇವೆ ಮಾಡಿದ್ದೀನಿ ಅವ್ರಿಗೆ ಫಸ್ಟ್ ಸೇವೆ ಸಲ್ಲಿಸಿ ಆಮೇಲೆ ನೆಕ್ಸ್ಟ್ ಮದುವೆ ಆದಮೇಲೆ ಹೇಗಿದ್ರು ನಾವು ನಮ್ಮ ಮನೆಯಿಂದ ನಾವು ಬರೋರೆ ಅಲ್ವಾ. ಹಾಗಾಗಿ ಫಸ್ಟು ಹೆಣ್ಮಕ್ಳು ಬದಲಾಗಬೇಕು. ಫಸ್ಟು ಹೆಣ್ಮಕ್ಳು ಸ್ಟ್ರಾಂಗ್ ಆಗಬೇಕು. ಫಸ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ಚೆನ್ನಾಗಿ ಹೋದರೆ ತಾನಾಗೆ ಎಲ್ಲ ನಮ್ಮ ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ನೋಡಿ ಇಲ್ಲಿ ಕೆಲಸ ಎಲ್ಲ ಆದಮೇಲೆ ನೆಕ್ಸ್ಟ್ ನಂದು ಏನಂದರೆ ತಿಂಡಿ ತಿನ್ನೋದು. ತಿಂಡಿ ಒಂದು ನನ್ನ ಹೊಟ್ಟೆಗೆ ಹಾಕೊತೀನಿ. ನನ್ನ ಮಗನು ಕೂಡ ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ದ. ನನ್ನ ಚಿಕ್ಕ ಮಗನು ಒಂದು ಸರ್ಕಸ್ ಟಿ ವಿ ನೋಡ್ಕೊಂಡು ನಿಂತಿದ್ದ. ಅವನು ಇದರಲ್ಲಿ ಇರ್ತಾನೆ, ಟಿ ವಿ ನೋಡ್ಕೊಂಡು ಅವನು ಕೂಡ ಆಟ ಆಡ್ಕೊಂಡಿದ್ರು ಇಬ್ಬರು. ಇಲ್ಲಿ ನೋಡಿ ನನ್ನ ದೊಡ್ಡ ಮಗ ಅವನೇನೋ ವಸ್ತು ಎತ್ಕೊಂಡಿದ್ದಾನೆ. ನನ್ನ ಚಿಕ್ಕ ಮಗ ನಂಗೂ ಬೇಕು ಅಂತ ಆಟ ಮಾಡ್ತಾ ಇದ್ದಾನೆ. ಡೈಲಿ ಮನೇಲಿ ಇದೇ ರಾಧ ಅಂತ ಆಗಿರುತ್ತೆ ನಮ್ಮ ಮನೇಲಂತೂ. ಅವನ ಹತ್ರ ಏನು ವಸ್ತು ಇರುತ್ತೋ ನನ್ನ ಚಿಕ್ಕ ಮಗನಿಗೂ ಅದೇ ಬೇಕು, ಚಿಕ್ಕ ಮಗನ ಹತ್ರ ಏನು ವಸ್ತು ಇರುತ್ತೋ ದೊಡ್ಡ ಮಗನಿಗೂ ಅದೇ ವಸ್ತು ಬೇಕು. ಇಲ್ಲ ಅವ್ನು ಕೂಗ್ತಾ ಇದ್ದ, ಅಮ್ಮ ನಂಗೆ ಬೇಕು ಕಿತ್ಕೊಂಡ ಅಂತ. ಆಮೇಲೆ ನಾನಿವಾಗ ಮಕ್ಕಳು ಹಸ್ಬೆಂಡು ಎಲ್ಲರೂ ಹೊರಗಡೆ ಹೋದ್ರ. ಇವಾಗ ನಂದು ಮುಂದಿನ ಕೆಲಸ ನೋಡೋಣ ಅಂದ್ಕೊಂಡು ನಾನು ಹೊರಗಡೆ ಬಂದಿದ್ದೀನಿ. ಸ್ವಲ್ಪ ಗೋಡಂಬಿನೂ ಕೂಡ ಸುಮಾರು ಬಿದ್ದಿತ್ತು. ಫಸ್ಟು ಇದನ್ನೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡು ಎತ್ಕೊತಾ ಇದ್ದೆ. ನಿಮಗನ್ಸ್ಬೋದು ಏನಪ್ಪ ಜೊತೆಲಿ ಚಿಕ್ಕ ಮಗ ಕಾಣ್ತಾ ಇಲ್ವಾ ಅಂತ. ನನ್ನ ಚಿಕ್ಕ ಮಗನಿಗೆ ಟಿ ವಿ ಹಾಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಟಿ ವಿ ನೋಡಲಿ ಅಂದ್ಬಿಟ್ಟು ಅವನ್ನ ಹೌಚ್ಕೊಂಡು ಬಂದು ನಾನು ಇಲ್ಲಿ ಗೋಡಂಬಿನೆಲ್ಲ ಎತ್ತುತ್ತಾ ಇದ್ದೆ, ಅವ್ನು ಪಾಡ್ಕೊಂಡು ಟಿ ವಿ ನೋಡಲಿ ಅಂದ್ಕೊಂಡು. ಇವಾಗ ಗೋಡಂಬಿ ಎಲ್ಲ ಕೂಡ ನಾನು ಎತ್ತಿದಾಯ್ತು. ಮತ್ತು ನೆನ್ನೆ ಎಲ್ಲ ಎಕ್ಕಿದ್ನಲ್ಲ ಅದೆಲ್ಲ ಒಣಗಿತ್ತು, ಅದನ್ನು ಕೂಡ ಒಂದು ಚೀಲಕ್ಕೆ ಹಾಕ್ಬಿಡೋಣ ಅಂದ್ಕೊಂಡು ಚೀಲಕ್ಕೆ ಹಾಕೊತಾ ಇದ್ದೆ. ಮತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ನಂದೆಲ್ಲ ಈ ಗೋಡಂಬಿದು ಇದೆಲ್ಲ ಕೆಲಸ ಮುಗೀತಾ. ಮತ್ತೆ ನನಗೋಸ್ಕರ ಇನ್ನೊಂದು ಕೆಲಸ ಕಾಯ್ಕೊಂಡು ಕೂತಿದ್ದೆಲ್ಲ ಅನ್ಕೊಂಡು ನಾನು ಕೂಡ ಈ ಕೆಲಸನೂ ಕೂಡ ಮಾಡ್ಕೊಬಿಡೋಣ ಅಂತ ಬಂದೆ. ಇಲ್ಲಿ ನೋಡಿ ನಮ್ಮ ಅತ್ತೆಯವರು ಈ ಅವರೆಕಾಯಿ ಮತ್ತೆ ಬಟಾಣಿ ಸುಮಾರು ತಂದಿದ್ರ, ಅದನ್ನೆಲ್ಲ ಬಿಡಿಸ್ಕೊಂಡು ಫ್ರಿಜ್ಜಿಗೆ ಇಟ್ಕೊಬಿಟ್ರೆ ಈಸಿ ಆಗತ್ತಲ್ಲ ಅಂತ ಇವಾಗ ನಾನು ಮತ್ತೆ ಅಜ್ಜಿ ಕೂಡ ಕೂತ್ಕೊಂಡು ಬಿಡಿಸ್ತಾ ಇದೀವಿ. ಇಲ್ಲಿ ನನ್ನ ಮಗನ ಸರ್ಕಸ್ ಮಾಡ್ತಾ ಇದ್ದ. ಅವನು ಒಂದು ಅದೆಂಥದ್ದು ಬಾಕ್ಸ್ಗೆ ಹಾಕೊಳ್ಳೋದು, ಎಲ್ಲ ಈ ಅವರೆಕಾಯಿ ಬಟಾಣಿ ಎಲ್ಲ ತುಂಬ್ಕೊಳ್ಳೋದು. ನಾನು ಬಿಡಿಸ್ತೀನಿ ಅಮ್ಮ ಅಂತ ಅವನು ಕೂಡ ಬಿಡಿಸ್ಕೊಂಡು ಕುತ್ಕೊತಾ ಇದ್ದ. ನನ್ನ ಮಗನಿಗೆ ಇದೆಲ್ಲ ಬಿಡಿಸೋದಂದ್ರೆ ಆಸೆ, ಬಿಡಿಸ್ಕೊಡ್ತಾರೆ. ಇಲ್ಲ ಅಂದರೆ ಅವನ ಪಾಡ್ಗೆ ಒಂದು ತೀಟೆ ಇದ್ದಿದ್ದೆ ಅಲ್ವಾ, ಈ ಅವರೆಕಾಯಿನೆಲ್ಲ ತಗೊಳ್ಳೋದು ಬಿಸಾಕೋದು ಇದೇ ರೀತಿ ಚೇಷ್ಟೆ ಮಾಡ್ತಾ ಇದ್ದ. ಹಾಗೆ ಮನೆಯವರೆಲ್ಲ ಸೇರ್ಕೊಂಡು ಇದೊಂದು ಕೆಲಸನೂ ಕೂಡ ಮುಗಿಸ್ಬಿಟ್ಟು ಮತ್ತೆ ನಾನು ಮುಂದೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅದು ಇದು ಕೆಲಸ ಅಂದ್ಕೊಂಡು ವಿಡಿಯೋಸ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಇವಾಗ ನೋಡಿ ಸಾಯಂಕಾಲ ಒಂದು 7-7:30 ಆಗಿರ್ಬೋದೇನೋ. ಹಸ್ಬೆಂಡು ಕೂಡ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಂದಿದ್ರು. ನಮಗೆ ಇಲ್ಲಿ ಗುರುವಾರ ಮತ್ತು ಬುಧವಾರ ಸಂತೆ ಆಗುತ್ತೆ. ಗುರುವಾರ ಬಂದು ನಮ್ಮದು ಚಾರ ಸಂತೆ, ಬುಧವಾರ ಬಂದು ನಮ್ಮದು ಎಬ್ರಿ ಸಂತೆ ಆಗುತ್ತೆ. ನಮಗೆ ವಾರ ಏನಾದ್ರು ಸೊಪ್ಪು ತರಕಾರಿ ಬೇಕಂದ್ರೆ ನಾವು ಸಂತೆಗೆ ಹೋಗಿ ಈ ರೀತಿ ತಗೊಬಂದ್ಬಿಡ್ತೀವಿ. ನನಗಂತೂ ಸಂತೆಗೆಲ್ಲ ಹೋಗಿ ತರಕಾರಿ ತಗೊಬರೋದೆಲ್ಲ ಎಷ್ಟು ಖುಷಿ ಗೊತ್ತಾ. ವೆರೈಟಿ ತರಕಾರಿ, ಸೊಪ್ಪು, ಹಣ್ಣು ಎಲ್ಲ ರೀತಿ ಐಟಮ್ ಇಟ್ಟಿರ್ತಾರ.
ಅದೆಲ್ಲ ನೋಡೋದೇ ಒಂದು ಖುಷಿ ನನಗೆ. ನೆಕ್ಸ್ಟ್ ಏನಾದರೂ ಈ ರೀತಿ ಸಂತೆಗೆಲ್ಲ ಹೋದರೆ ಒಂದು ವಿಡಿಯೋನು ಕೂಡ ನಾನು ಬರ್ತೀನಿ. ನಿಮಗೂ ಕೂಡ ನಮ್ಮದು ಸಂತೆ ಯಾವ ರೀತಿ ಇದೆ ಅಂತಲೂ ಕೂಡ ತೋರಿಸ್ತೀನಿ. ಮತ್ತು ನಾನು ಹೇಗೆ ಗೊತ್ತಾ, ಏನಾದ್ರು ಬೆಳಗ್ಗೆ ತಿಂಡಿ ಮಾಡ್ಕೋಬೇಕಂದ್ರೆ ಹಿಂದಿನ ದಿವಸ ಸಾಯಂಕಾಲನೇ ನಾನು ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಹಾಗೆಯೇ ನನ್ನ ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.